ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಯ ಜಟಾಪಟಿ ದೆಹಲಿಯ ಅಂಗಳಕ್ಕೆ ಹೋಗಿತ್ತು. ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಕ್ಕೆ ಹೋಗಿದ್ರು. ದೆಹಲಿಯಲ್ಲಿ ಭೇಟಿಯಾದ ನಂತರ ಹೊರಗೆ ಬಂದು ಸಿದ್ದರಾಮಯ್ಯವರು ಒಂದು ಸಂದೇಶವನ್ನು ಕೊಟ್ಟರು, 5 ವರ್ಷ ನಾನೇ ಸಿಎಂ ಅಂತ. ಅವರ ಸ್ಟೇಟ್ಮೆಂಟಿಂದಾಗಿ ಕಂಪನ ಶುರುವಾಗ್ತಾ ಇದೆ. ಸಿಎಂ ಮಾಸ್ಟರ್ ಗೇಮ್ಗೆ ಡಿಸಿಎಂ ಸೈಲೆಂಟ್ ಆಗೋದ್ರು. ಸೊ ಈಗ ಒಂದೇ ಆಪ್ಷನ್ನು, ಕಾದು ನೋಡುವ ತಂತ್ರ ಡಿ ಕೆ ಶಿವಕುಮಾರ್ ಅವರಿಗೆ. ತನ್ನಿಂದ ಯಾವುದೇ ಗೊಂದಲ ಆಗದಂತೆ ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆಯ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ನವೆಂಬರ್ ಟೈಮ್ಗೆ ಮತ್ತೆ ಹೈಕಮಾಂಡ್ ಕದ ತಟ್ಟೋ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ನಾಯಕತ್ವ ಸಮರದಲ್ಲಿ ಡಿಕೆಶಿಯ ಮುಂದಿನ ನಡೆಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಆಪ್ತ ಶಾಸಕರು ಒಂದಷ್ಟು ಜನ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಈ ಕಡೆ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರಿಂದಲೂ ಕೂಡ ಭರ್ಜರಿ ಬ್ಯಾಟಿಂಗ್ ಆಗ್ತಾ ಇದೆ. ರಾಜ್ಯ ನಾಯಕರ ಮಾತಿನಿಂದಾಗಿ ಹೈಕಮಾಂಡ್ಗೆ ಟೆನ್ಷನ್ ಶುರುವಾಗಿದೆ. ಇದೊಂದು ರೀತಿಯಾಗಿ ಮಾಸ್ಟರ್ ಸ್ಟ್ರೋಕ್. ಹೋದಲ್ಲಿ ಬಂದಲ್ಲಿ 5 ವರ್ಷ ನಾನೇ ಸಿಎಂ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಮುಂದಿನ 2028ರ ಚುನಾವಣೆ, ವಿಧಾನಸಭಾ ಚುನಾವಣೆ, ಅದರ ನೇತೃತ್ವ ಕೂಡ ಸಿದ್ದರಾಮಯ್ಯನವರೇ ವಹಿಸ್ಕೊಂಡಿರ್ತಾರೆ ಅಂತ. ಸಿದ್ದರಾಮಯ್ಯನವರು ಆಪ್ತರು ಏನು ಹೇಳ್ತಾರೆ, ಅವರ ನಾಯಕತ್ವದಲ್ಲೇ ಮುಂದಿನ ಚುನಾವಣೆಗೆ ಹೋಗ್ತೀವಿ ನಾವು ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಹೇಳಿದ್ರಲ್ಲ, ಅಡ್ಜಸ್ಟ್ಮೆಂಟ್ ಆಗಿದೆ ಅಂತ. ಅಂದರೆ 2.5 ವರ್ಷ ಅವರ ಅಧಿಕಾರ, 2.5 ವರ್ಷ ಇವರ ಅಧಿಕಾರ ಅನ್ನುವಂಥ ಚರ್ಚೆ ರಾಜಕೀಯ ಪಡಸಾಲಿಗೆಲ್ಲಿ ಕೇಳಿ ಬರ್ತಾ ಇತ್ತಲ್ಲ, ಅದಕ್ಕಿನ್ನ ಟೈಮ್ ಬಾಕಿ ಇದೆ. ಸೊ ಮೋಸ್ಟ್ ಪ್ರಾಬ್ಲಿ ಅದು ಈ ನವೆಂಬರ್ ತಿಂಗಳಿಗೆ ಮತ್ತೆ ಆಕ್ಟಿವ್ ಆಗುತ್ತೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಬಟ್ ಗೊತ್ತಿಲ್ಲ. ಬಟ್ ಅಲ್ಲಿ ತನಕ ಕಾದು ನೋಡುವ ತಂತ್ರವನ್ನು ಡಿ ಕೆ ಶಿವಕುಮಾರ್ ಅವರು ಅನುಸರಿಸೋಣ ಅನ್ನೋ ಒಂದು ನಿಲುವಿಗೆ ಬಂದಂತೆ ಕಾಣಿಸ್ತಾ ಇದೆ ಈಗ.